ದುಷ್ಟಕೂಟದ ನಾಯಕ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅವರ ಒಂದೊಂದೇ ವಿಚಾರಗಳು ಈಗ ಬಹಿರಂಗವಾಗ್ತಾ ಇದೆ. ನಟ ದರ್ಶನ್ಗೆ ಸಂಕಷ್ಟದ ಸುಳಿವು ಮೊದಲೇ ಗೊತ್ತಿತ್ತ? ಸಂಕಷ್ಟ ನಿವಾರಣೆಗೆ ಪೂಜೆ ಮಾಡಿಸಿದ್ರಂತೆ ನಟ ದರ್ಶನ್. ಶನಿವಾರ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಸಿಲುಕಿಕೊಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಗೊಂದಲ. ಗುರುವಾರ ಮನೆಯಲ್ಲಿ ದೃಷ್ಟಿ ಪೂಜೆಯನ್ನು ಮಾಡಿಸ್ತಾರೆ. ಶಕ್ತಿ ದೇವತೆಯನ್ನ ಆರಾಧಿಸುವಂತಹ ಪೂಜಾರಿಯಿಂದ ತಡೆ ಒಡಿಸುವಂತಹ ಕೆಲಸವನ್ನ ದರ್ಶನ್ ಮಾಡ್ತಾರೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ಗೆ ಹಾಗಾದ್ರೆ ಮೊದಲೇ ಗೊತ್ತಿತ್ತ ಸಂಕಷ್ಟದ ಸೂಚನೆ? ಈ ಕೊಲೆ ಕೇಸ್ ನನ್ನ ಬುಡಕು ಬರುತ್ತೆ, ಇದರಿಂದ ನಾನು ಅರೆಸ್ಟ್ ಆಗ್ತೇನೆ ಅನ್ನುವಂತಹ ಸೂಚನೆ ಏನಾದರೂ ನಟ ದರ್ಶನ್ಗೆ ಮೊದಲೇ ಗೊತ್ತಿತ್ತ ಅನ್ನುವಂತಹ ಪ್ರಶ್ನೆ. ಕಾರಣ, ಈ ಕೊಲೆಯಲ್ಲಿ ಭಾಗಿಯಾದಂತಹ ಕೆಲವರು ವೇಷವನ್ನು ಬದಲಿಸಿಕೊಂಡು ಟೆಂಪಲ್ ರನ್ ಅನ್ನು ಮಾಡ್ತಾರೆ. ಮತ್ತೊಂದು ಕಡೆ ದರ್ಶನ್ ಕೊಲೆಯಾದ ಮರುದಿನವೇ ಅವರ ನಿವಾಸದಲ್ಲಿ ದೃಷ್ಟಿ ಪೂಜೆಯಲ್ಲಿ ಭಾಗಿಯಾಗಿರ್ತಾರೆ. ಇದು ಈಗ ಹಲವು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ತಾವು ಕೊಲೆ ಮಾಡಿದ ನಂತರ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮೊರೆ ಹೋಗಿದ್ರ ದರ್ಶನ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಗುರುವಾರ ದೃಷ್ಟಿಯನ್ನು ತೆಗೆಸಿ ತಡೆಯನ್ನು ಕೂಡ ಒಡೆಸಿದ್ರಂತೆ ದಾಸ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಈ ಸಂಕಷ್ಟದಿಂದ ಪಾರಾಗೋದಕ್ಕೆ, ಈ ರಕ್ತದ ಕಲೆಗಳನ್ನು ಮಾಸೋದಕ್ಕೆ ನಟ ದರ್ಶನ್ ದೇವರ ಮೊರೆ ಹೋಗಿದ್ರ? ಗ್ರಹಗತಿ ಸರಿ ಇಲ್ಲ, ಬೇಡ ಅಂದ್ರೂ ಕೂಡ ತಪ್ಪು ಮಾಡಿಸುತ್ತೆ. ಒಂದಷ್ಟು ದಿನ ಹೊರಗೆಲ್ಲಾದರೂ ಹೋಗಿ ಬನ್ನಿ ಅನ್ನುವಂತಹ ಸೂಚನೆ ದರ್ಶನ್ಗೆ ಸಿಕ್ಕಿತ್ತು ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಲಹೆ ಕೊಟ್ಟಿದ್ರು ತಡೆ ಹೊಡೆದಂತಹ ಪೂಜಾರಿ. ಅದಕ್ಕೆ ನಕ್ಕು ನಮಸ್ಕರಿಸಿದ್ರಂತೆ ನಟ ದರ್ಶನ್ ಅವರು. 2 ದಿನದಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಆರೋಪಕ್ಕೆ ಗುರಿ ಆಗ್ತಾರೆ ಇದೇ ದರ್ಶನ್. ಈಗ ದರ್ಶನ್ ಆರೋಪ ಮುಕ್ತರಾಗಲು ಆಪ್ತರು ಮೊರೆ ಹೋಗ್ತಾ ಇದ್ದಾರೆ. ಅದೇ ಶಕ್ತಿ ದೇವತೆಗೆ ದರ್ಶನ್ ಆಪ್ತರ ಮೊರೆ ಹೋಗಲಾಗ್ತಾ ಇದೆ ಅನ್ನುವಂತಹ ವಿಚಾರ ನೋಡಿ. ಯಾರಾದರೂ ಹಿರಿಯರು ಅಥವಾ ವಯಸ್ಸಿನಲ್ಲಿ ದೊಡ್ಡವರು ಏನಾದರೂ ಬುದ್ಧಿ ಮಾತು ಹೇಳ್ತಾರೆ ಅಂದರೆ ಅದನ್ನು ವಿನಯದಿಂದ ಕೇಳುವಂತಹ ಸಂಸ್ಕಾರವನ್ನು ಬೆಳೆಸ್ಕೊಬೇಕು. ಆಲಸ್ಯ ಇದ್ದರೆ, ಅತಿಯಾದಂತಹ ದುರಹಂಕಾರ ಇದ್ದರೆ ಈ ರೀತಿಯ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ದರ್ಶನ್ ಅವರಿಗೆ ಅರ್ಚಕರು ಕೊಟ್ಟಂತಹ ಸಲಹೆ ಏನು ನೋಡ್ತಾ ಹೋಗೋಣ. ಅರ್ಚಕರು ಹೇಳ್ತಾರೆ, ದರ್ಶನ್ ನಿಮಗೆ ಗ್ರಹಗತಿಗಳು ಸರಿ ಇಲ್ಲ, ಏನಾದರೂ ಅವಘಡಗಳು ಸಂಭವಿಸಬಹುದು. ನೀವು ಮಾಡದಿದ್ದರೂ ಕೂಡ ನಿಮ್ಮ ಹತ್ರ ಮಾಡಿಸುವ ರೀತಿಯಲ್ಲಿ ಕೆಡುಕಾಗಬಹುದು. ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರ ಸಹವಾಸದಿಂದ ನೀವು ದೂರ ಇರಿ. ಸಾಧ್ಯವಾದರೆ ಕೆಲವು ದಿನಗಳ ಮಟ್ಟಿಗೆ ಹೊರಗಡೆ ಎಲ್ಲಾದರೂ ಹೋಗು ಬನ್ನಿ ಅಂತೇಳಿ ದರ್ಶನ್ಗೆ ಹೇಳ್ತಾರೆ. ಅದಕ್ಕೆ ದರ್ಶನ್ ಹೇಳ್ತಾರೆ, ಗುರುಗಳೇ ಅಂಥವ ಏನೂ ಆಗಲ್ಲ, ಯಾವುದಕ್ಕೂ ಕೂಡ ಹುಷಾರಾಗಿರ್ತೇನೆ ಅಂಥೇಳಿ ಮುಗುಳ್ನಗ್ತಾರಂತೆ. ಅರ್ಚಕರು ಹೇಳ್ತಾರಂತೆ, ಆಯಿತು ಹೋಗ್ವಾರಪ್ಪ ಅಂಥೇಳಿ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರಂತೆ. ಅವತ್ತು ಗುರುಗಳ ಮಾತನ್ನು ಕೇಳಿದರೆ, ಪೂಜಾರಿಗಳ ಮಾತನ್ನು ಕೇಳಿದರೆ ಇವತ್ತು ದರ್ಶನ್ ಅವರು ಜೈಲು ಸೇರ್ತಿರ್ಲಿಲ್ಲ ಅಂಥೇಳಿ ಅವ್ರ ಆಪ್ತರ ಹೇಳ್ತಾ ಇರುವಂಥದ್ದು. ಹಾಗಾಗಿಯೇ ದರ್ಶನ್ ಅವರು ಈ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂಥೇಳಿ ಅದೇ ಅರ್ಚಕರ ಮೊರೆ ಹೋಗಿದಾರಂತೆ ಈಗ ದರ್ಶನ್ ಆಪ್ತರು.